ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಮಹಾ ಉಪವಾಸ ದಿನದಲ್ಲಿ ದೇವರ ವಾಕ್ಯದಿಂದ ಧ್ಯಾನಿಸುವುದಕ್ಕಾಗಿ ದೇವರು ಕೊಟ್ಟಿರುವಂಥ ಅವಕಾಶಕ್ಕಾಗಿ ಸ್ತೋತ್ರ. ಈ ದಿನದ ಧ್ಯಾನಕ್ಕಾಗಿ ಆಯ್ಕೆ ಮಾಡಿರುವಂಥ ವೇದ ಭಾಗ ಮಾರ್ಕನ್ ಬರೆದ ಸುವಾರ್ತೆ 1ನೇ ಅಧ್ಯಾಯ 40ನಿಂದ 45 ತನಕ ಇರುವಂಥ ವಚನಗಳು. ಯೇಸು ಒಬ್ಬ ಕುಷ್ಠರೋಗಿಯನ್ನು ತನ್ನ ಕರುಣೆಯಿಂದ ಮುಟ್ಟಿ ಗುಣಪಡಿಸುವಂಥ ಸಂದರ್ಭವಾಗಿದೆ ಈ ವೇದ ಭಾಗ. ಇದರಲ್ಲಿ ಮುಖ್ಯ ಅಂಶ ಏನೆಂದರೆ ಸ್ಪರ್ಶದ ಮೂಲಕ ಗುಣಪಡಿಸುವ ಅನುಭವ, ಹೀಲಿಂಗ್ ಥ್ರೂ ಟಚ್. ಕರ್ತನ ಸ್ಪರ್ಶ ಕುಷ್ಠರೋಗಿಯಲ್ಲಿ ಮಾಡಿರುವಂಥ ವಿಧಾನಗಳು ಏನು? ಈ ಮನುಷ್ಯನು ದೇವರ ಸನ್ನಿಧಾನದಲ್ಲಿ ಯೇಸು ಸ್ವಾಮಿಯ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡುವುದೇನೆಂದರೆ, ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧಿ ಮಾಡಬಲ್ಲೆ ಎಂದು ಪ್ರಾರ್ಥನೆ ಮಾಡ್ತಾರೆ. ಅದಕ್ಕೂ ಯೇಸು ಉತ್ತರ ಕೊಟ್ಟಿರುವುದು, ಅದನ್ನು ಕನಿಗರಪಟ್ಟು ಕೈ ನೀಟಿ ಅದನ್ನು ಮುಟ್ಟಿ ನನಗೆ ಮನಸ್ಸುಂಡು ಶುದ್ಧನಾಗ ಅಂದನು. ಯೇಸು ಸ್ವಾಮಿಯ ಸ್ಪರ್ಶನ ಈ ಕುಷ್ಠರೋಗಿಯಲ್ಲಿ ಮಾಡಿರುವಂಥ ವ್ಯತ್ಯಾಸಗಳೇನು ಎಂದು ನಾವು ಆಲೋಚನೆ ಮಾಡೋಣ. ಯೇಸು ಸ್ವಾಮಿಯ ಸ್ಪರ್ಶನ ಮೂಲವಾಗಿ ಅವನಲ್ಲಿ ಇರುವಂಥ ಶಾಪದಿಂದ ಬಿಡುಗಡೆ ನೀಡುವುದಕ್ಕಾಗಿ ಸಾಧ್ಯವಾಯಿತು. ಶಾಪದಿಂದ ಬಿಡುಗಡೆ ಕೊಡುವ ಸ್ಪರ್ಶನೆ. ಕುಷ್ಠರೋಗ ಅವನಲ್ಲಿ ಬಂದಿರುವುದರ ಮೂಲವಾಗಿ ಅವನ ಊರಿನಿಂದ ಆಚೆ ಹಾಕಲ್ಪಟ್ಟರು. ತನ್ನ ಜೀವದಲ್ಲಿ ಶಾಪಕರವಾಗಿರುವಂಥ ಜೀವದ ಅನುಭವದಲ್ಲಿ ಸಂದರ್ಭದಲ್ಲಿ ಜೀವಿಸಿರುವ ಮನುಷ್ಯನು, ಯಾರತ್ರ ಸಂಬಂಧವಿಲ್ಲದೆ ಊರಿನಿಂದ ವಿದೂರವಾಗಲ್ಪಟ್ಟಿರುವ ಮನುಷ್ಯನು ಯೇಸುವಿನ ಸ್ಪರ್ಶನ ಮೂಲವಾಗಿ ಕರ್ತನ ಸನ್ನಿಧಾನದಲ್ಲಿ ತಿರುಗಿ ಮನುಷ್ಯರಿರುವ ಜಾಗಕ್ಕೆ, ಮಾತಾಡಕ್ಕಿರುವ ಮನುಷ್ಯರಿರುವ ಜಾಗಕ್ಕೆ ಸೇರಿ ಬರುವಂತೆ ಕರ್ತನು ಈ ಸ್ಪರ್ಶನ ಮೂಲವಾಗಿ ಅವನ ಜೀವನದಲ್ಲಿ ಸಾಧ್ಯವಾಗಿದೆ. ಇನ್ನೊಂದು ವಿಚಾರ ಏನೆಂದರೆ, ಅವನಲ್ಲಿ ರೂಪಾಂತರ ಮಾಡುವಂಥ ಅನುಭವ. ಅವನ ಶರೀರದಲ್ಲಿ ಕುಷ್ಠರೋಗ ಮೂಲವಾಗಿ ಅವನು ಅನುಭವಿಸಿರುವಂಥ ಬಾಧೆಗಳಿಂದ ಅವನ ಶರೀರದಲ್ಲಿ ಒಂದು ರೂಪಾಂತರದ ಅನುಭವ ಆಗಿದೆ. ಸಮಾಜದಲ್ಲಿ ತಳ್ಳಲ್ಪಟ್ಟಿರುವಂಥ ಒಂದು ಅನುಭವ ಯೇಸು ಸ್ವಾಮಿಯ ಸ್ಪರ್ಶನದ ಮೂಲವಾಗಿ ಅವನ ಜೀವನದಲ್ಲಿ, ಸಮಾಜದಲ್ಲಿ, ಅವನ ವೈಯಕ್ತಿಕವಾಗಿರುವಂಥ ಜೀವದ ಅನುಭವಗಳಲ್ಲಿ ರೂಪಾಂತರಕ್ಕೆ ಸಾಧ್ಯವಾಯಿತು. ಕರ್ತನ ಸ್ಪರ್ಶನ ದೇವರ ವಚನ ಅಡಿಸ್ಥಾನ ಪ್ರಕಾರ ನೋಡಿದರೆ ಅದು ಕರುಣೆಯಿಂದ ಇರುವಂಥ ಸ್ಪರ್ಶನೆಯಾಗಿದೆ. ನನಗೆ ಮನಸ್ಸುಂಡು ಶುದ್ಧನಾಗ ಎಂದು ಹೇಳುವಂಥ ದೇವರ ವಚನ. ಯಾರು ಅವನ ಮೇಲೆ ಕರುಣ ತೋರಿಸದೇ ಇರುವ ಪರಿಸ್ಥಿತಿಗಳಲ್ಲಿ, ಅವನು ಗಮನಿಸದೇ ಇರುವ ಪರಿಸ್ಥಿತಿಗಳಲ್ಲಿ ಅವನು ಗಮನಿಸಿ ಅವನ ಹತ್ತಿರಕ್ಕೆ ಹೋಗಿ ಅವನು ಮುಟ್ಟಿ ಸ್ವಸ್ಥ ಮಾಡುವಂಥ ಅನುಭವ ಇದೇ ಈ ದೇವರ ವಚನ ನಮಗೆ ಹೇಳಿಕೊಡುವುದು. ಪ್ರಿಯರೇ, ಕರ್ತನ ವಚನ ಮೂಲವಾಗಿ ಇವತ್ತು ಈ ಮಹಾ ಉಪವಾಸ ದಿನಗಳಲ್ಲಿ ನಮಗೆ ಹೇಳಿಕೊಡುವ ವಚನವೇನೆಂದರೆ, ಯಾರೂ ಇಲ್ಲ ಎಂದು ಬೇಜಾರಲ್ಲಿ ಇರುವ ನಿಮ್ಮನ್ನು ಕರುಣಿಸುವ ದೇವರು, ನನ್ನ ಬಗ್ಗೆ ಮಾತಾಡುವರು ಯಾರೂ ಇಲ್ಲ ಎಂದು ಆಲೋಚನೆ ಮಾಡುವ ಅವ್ರ ಬಗ್ಗೆ ಕರುಣಿಸುವ ದೇವರು ನಿಮ್ಮನ್ನು ಮುಟ್ಟುವುದಕ್ಕಾಗಿ, ನಿಮ್ಮ ಹತ್ರ ಮಾತಾಡುವುದಕ್ಕಾಗಿ ಈ ಉಪವಾಸ ದಿನದಲ್ಲಿ ಸಿದ್ಧರಾಗಿದೆ. ರೂಪಾಂತರ ಮಾಡುವ, ನನ್ನ ಪಾಪಗಳಿಂದ, ನನ್ನ ಅಶುದ್ಧತೆಯಿಂದ ಬಿಡುಗಡೆ ನೀಡಿ ಶುದ್ಧನಾಗಿ ಈ ಉಪವಾಸ ದಿನಗಳಲ್ಲಿ ಜೀವಿಸುವಂತೆ ಕರ್ತನಾಗಿರುವ ದೇವರು ನಮ್ಮನ್ನು ಅಧಿಕವಾಗಿ ಸಹಾಯ ಮಾಡಿ ಕೃಪೆಯಿಂದ ನಡೆಸಲಿ. ಆಮೆನ್.